ಹಲೋ ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ಬೆಳಿಗ್ಗೆನೆ ನನ್ನ ಫ್ರೆಂಡ್ ನೋಡಿ ಕೂದಲು ಬಿಟ್ಕೊಂಡು ಹೆಂಗ್ ಮೊಬೈಲಲ್ಲಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿದ್ದಾಳೆ. ಸೊ ನನ್ನ ಫ್ರೆಂಡ್ಸ್ ಯಾರಾದರೂ ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರಾದರೂ ಸೀರಿಯಸ್ ಆಗಿ ಮೊಬೈಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನನಗೆ ಒಂಥರ ಖುಷಿ ಕೊಡುತ್ತೆ. ಸೊ ಅವಳನ್ನ ಚೆನ್ನಾಗಿ ರೇಗಿಸಿ, ನಾನು ಪೂರ್ತಿ ವಿಡಿಯೋ ಮಾಡಿಲ್ಲ ಆ್ಯಕ್ಚುಲಿ, ಇಷ್ಟೇ ಮಾಡಿರೋದು. ಸೊ ಅವಳಿಗೆ ಸ್ವಲ್ಪ ಕಾಡಿಸಿ ನೆಕ್ಸ್ಟು ನಾನು ಮೊದಲು ಕೆಲಸ ಮಾಡ್ತಿದ್ದಂಥ ಆಫೀಸ್ಗೆ ಒಂದ್ಸತಿ ವಿಸಿಟ್ ಕೊಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ಲು. ತುಂಬಾ ದಿನಗಳ ನಂತರ, ತುಂಬಾ ವರ್ಷಗಳ ನಂತರ ನಾನು ಅಲ್ಲಿ ಹೋಗ್ತಾ ಇರೋದು. ಜಸ್ಟ್ ಒಳಗಡೆ ಏನು ಹೋಗಂಗಿಲ್ಲ, ಬಿಕಾಸ್ ನಾವು ಈಗ ತಾನೇ ಎದ್ದು ಬ್ರಷ್ ಮಾಡ್ಕೊಂಡು ಸೀದಾ ಹೋಗ್ತಾ ಇದೀವಿ. ಜಸ್ಟ್ ನೋಡಿದ್ರೆ ಏನೋ ಒಂಥರ ಮೆಮೊರಿ ಅಲ್ವಾ, ಸೊ ಹಾಗಾಗಿ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಎಸ್, ಇದೇ ನಾನು ಮೊದಲು ಕೆಲಸ ಮಾಡ್ತಿದ್ದಂತ ಆಫೀಸ್. ಇದೇ ಕಂಪನಿಲಿ ನಾನು ವರ್ಕ್ ಮಾಡ್ತಿದ್ದು. ಬಿಫೋರ್ 5 years ನಾನು ಇಲ್ಲೇ ವರ್ಕ್ ಮಾಡಿರೋದು. ಯಾರೆಲ್ಲ ಇಲ್ಲಿ L&Tಲಿ ವರ್ಕ್ ಮಾಡ್ತಿದ್ರ ಕಮೆಂಟ್ ಮಾಡಿ. ತುಂಬಾ ಮೆಮೊರೀಸ್ ಇದೆ L&Tಲಿ. ಅಂಡ್ ನಮ್ಮ ಜೊತೆಗೆ ಕೆಲಸ ಮಾಡಿರೋಂಥ ಎಷ್ಟೇ ಫ್ರೆಂಡ್ಸ್ ಆಗಲಿ ನಮಗೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಬಟ್ ಜೊತೆಗೆ ಒಟ್ಟಿಗೆ ಬಂದು ಕೆಲಸ ಮಾಡೋ ಅಂತ ಸಂದರ್ಭ ಇದೆಯಲ್ಲ, ಅದು ಒಂಥರ ಮೆಮೊರಿ ಅಂತಾನೆ ಹೇಳ್ಬೋದು. ಅದು ಮರೆಯೋಕ್ಕೆ ಆಗಲ್ಲ. ಮೈಸೂರಲ್ಲಿ ನಾನು ಜಸ್ಟ್ 5 years ಅಷ್ಟೇ ಇರ್ಬೋದು, ಬಟ್ ಅಲ್ಲಿ ನೆನಪುಗಳು ಕೌಂಟ್ಲೆಸ್, ಅದನ್ನ ಲೆಕ್ಕ ಹಾಕಕ್ಕೆ ಆಗಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿಗೆ ಬಂದು ನಾನು ಕೆಲಸ ಮಾಡ್ತಿದ್ದಂತಹ ಜಾಗ, ಆಫೀಸ್ನ ನೋಡಿ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಗೆ ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಸರಾ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ನಾನಿದ್ದಾಗ ಇನ್ನು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರಲಿಲ್ಲ. 22 ಮಂಡೆಯಿಂದ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿಂದ ನಾವು ಹೋಗಿದ್ದು ನನ್ನ ಫ್ರೆಂಡ್ ಶೋರೂಮ್ಗೆ. ಮನೆಗೆ ಹೋಗೋಣ ಅಂದರೆ ಮನೆ ರೂಟು ಮರೆತು ಹೋಗಿದ್ದು. ಕಾಲ್ ಮಾಡೋಣ ಅಂತ ಹೇಳಿದ್ರೆ ನಂಬರ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಸೊ ಹಾಗಾಗಿ ನಾವು ಶೋರೂಮ್ಗೆ ಹೊರಟೋದ್ವಿ. ಸೊ ನೋಡಿ, ಇದೇ ಶೋರೂಮ್ ನನ್ನ ಫ್ರೆಂಡು. ಇದು ಇರೋದು ಸೂರ್ಯ ಬೇಕರಿಲಿ. ನಿಮ್ಗೆ ಏನಾದ್ರು ಫ್ರಿಡ್ಜು, ವಾಷಿಂಗ್ ಮಷಿನ್, ಟಿವಿ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾಮುಂಡೇಶ್ವರಿ ಶೋರೂಮ್ ಅಂತ ಹೇಳ್ಬಿಟ್ಟು ಸೂರ್ಯ ಬೇಕರಿಲಿ ಇರೋದು. ಇಲ್ಲಿಂದ ಸೀದಾ ರೂಮಿಗೆ ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಬಂದಿದ್ಲು. ಹಾಗೆ ಇವಳ ಬಾಯಿಂದ ನಮ್ಮ ರಾಣೆಬೆನ್ನೂರು ಲಾಯರ್ ಕುಡುಕ್ಲಿ ಅವರ ಒಂದು ಡೈಲಾಗ್ ಬರುತ್ತೆ, ಕೇಳಿ. ಏ ಆನ್ಲೈನ್ ಆಗಿ ಬಂದಲ್ಕೆ ಸಿಟಿಯಲ್ಲೇ ಮಂಗ್ಯ ನಿಮ್ ರಾಣಿ ಬೆನ್ನೂರ್ ಮ್ಯಾಗ ಹೋಗಿ ಹೇಳೋ ನಿಮ್ ಕುಡುಕ್ಲಿಗ. ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ತನಕ ಹೀಗೆ ಟೈಮ್ ಪಾಸ್ ಮಾಡಿದ್ವಿ. ಸಂಜೆ ಆದಮೇಲೆ ರೆಡಿಯಾಗಿ ನನ್ನ ಯುವ ಸಂಭ್ರಮದ ವಿಡಿಯೋ ನೀವು ನೋಡಿರ್ಬೋದು. ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದೀರಾ, ಆಲ್ಮೋಸ್ಟ್ ಅವರೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ನೋಡಿ, ಅಲ್ಲಿಂದ ಸಂಜೆ ರೆಡಿ ಆಗಿಬಿಟ್ಟು ನಾವು ಯುವ ದಸರನ್ನ ಈ ರೀತಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಗೆ ಯುವ ದಸರಾನು ಮುಗೀತು, ಹಾಗೆ ನನ್ನ ಮೈಸೂರು ಜರ್ನಿನೂ ಮುಗೀತು. ನಾನು ಅಲ್ಲಿಂದ ಬ್ಯಾಕ್ ಟು ರಾಣೆಬೆನ್ನೂರು. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕನ್ನಡ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.